ಹಾಯ್ ಎಲ್ರಿಗೂ ನಮಸ್ಕಾರ. ಏನು ರಘುರಾಮ್ ಗಾರ್ಡನ್ಗೆ ನೀರು ಹಾಕ್ತಾ ಇದ್ದೀರಾ, ಸಿನಿಮಾ ಸರಸ್ವತಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿದ್ದೀರಾ. ಇದೆ ಇವಾಗ ನೀವು ನೋಡಿದ್ರಿ ಅಲ್ಲ, ನೋಡಿ ಎಲೆಗಳಿಗೆ ನೀರು ಹಾಕಿದಾಗ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡುತ್ತೆ. ನನಗೆ ಆ ಸ್ಮೈಲ್ ನೋಡೋಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ನನ್ನ ಹೆಂಡತಿ ಈ ಕೆಲಸನ ನನಗೆ ಹಾಕಿದ್ದಾರೆ. ಅಫ್ಕೋರ್ಸ್ ನನಗೂ ತುಂಬ ಇಷ್ಟ ಆಯ್ತು ಮಾಡೋದಕ್ಕೆ. ಮೈಂಡ್ಗೆ ಏನೋ ಒಂದು ರಿಲ್ಯಾಕ್ಸ್ ಕೊಡುತ್ತೆ. ಈಗ ಹಾಕ್ತಾ ಇರ್ಬೇಕಾದ್ರೆ ನೀರು ಹಂಗೆ ಬರ್ತಾ ಇರೋದು ನೋಡಿ, ಒಂಥರ ರೈನ್ ಎಫೆಕ್ಟ್ ಥರ ಬಂತು. ಇದು ನಾನಿಲ್ಲಿ ನಮ್ಮ ಗಾರ್ಡನ್ಗೆ ಚಿಕ್ಕದಾಗಿ ಹಾಕ್ತಾ ಇರೋ ರೈನ್ ಎಫೆಕ್ಟ್ ಥರ ನೀರು. ಬಟ್ ಒರಿಜಿನಲಾಗಿ ಸಿನಿಮಾದಲ್ಲಿ ರೈನ್ ಎಫೆಕ್ಟ್ಗಳು ತುಂಬ ಚೆನ್ನಾಗಿ ಹಾಕ್ತಾರೆ. ಏನಕ್ಕೆ ನಾನು ಇಷ್ಟೆಲ್ಲ ಪೀಟಿಗೆ ಹಾಕ್ತಾಯಿದ್ದೀನಿ ಅಂತಂದರೆ, ನಮ್ಮ ಗುರುಗಳ ಒಂದು ಸಿನಿಮಾ ವಿಚಾರನ ನಿಮ್ಮ ಬಗ್ಗೆ ನಿಮ್ಮ ಹತ್ರ ನಿಮ್ಮ ಮುಂದೆ ಮಾತಾಡೋದಕ್ಕೆ ನಾನು ಇವಾಗ ಬಂದಿದ್ದೀನಿ. ಆ ಸಿನಿಮಾನೇ ಸಾವಿರ ಸುಳ್ಳು. ಸಾವಿರ ಸುಳ್ಳು ನಮ್ಮ ಐಶ್ವರ್ಯ ಸಂಸ್ಥೆಯೇ ಪ್ರೊಡ್ಯೂಸ್ ಮಾಡಿರೋದು. ಶಂಕರ್ ಗಣೇಶ್ ಅವರು ಮ್ಯೂಸಿಕ್ ಮಾಡಿದರು. ಉದಯ್ ಶಂಕರ್ ಅವರು ಸಾಹಿತ್ಯ ಬರೆದಂಥ ಸಿನಿಮಾ. ರವಿ ಸರ್ ಒಟ್ಟಿಗೆ ಅಂಬಿಕಾ ಅವರ ಸಿಸ್ಟರ್ ರಾಧಾ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದರು. ಈ ಸಿನಿಮಾದಲ್ಲಿ ಒಂದು ಸೂಪರ್ ಡೂಪರ್ ಹಾಡಿದೆ. ನನ್ನ ಮಗಳ ಹತ್ರ ಅದ್ರದ್ದೊಂದೆರಡು ಲೈನ್ ಹೇಳಿಸ್ತೀನಿ. ಮಗಳೇ, ಆ ಹಾಡು ಹಾಡ್ಕಂದ. ಆಕಾಶ ನೀನಾದರೆ ಆ ತಾರೆ ನಾನಾಗುವೆ. ಕೇಳಿದ್ರಲ್ಲ, ಈ ಸಾಂಗ್ ನನ್ನ ಪ್ರಕಾರ ಎಲ್ಲ ಕನಸುಗಾರನ ಅಭಿಮಾನಿಗಳು ಕೇಳಿರ್ತಾರೆ. ಈ ಹಾಡು ಶೂಟಿಂಗು ಬೆಂಗಳೂರಿನ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಸೆಟ್ ಹಾಕಿ ಮಾಡಬೇಕು ಅಂತ ಪ್ಲ್ಯಾನ್ ಆಗಿದೆ. ಫಸ್ಟ್ ಡೇ ಶೂಟ್ ಮಾಡಿದ್ದಾರೆ. ರವಿ ಸರ್ಗೆ ಎಂಥ ಕ್ರೇಜಿ ಥಾಟ್ಸ್ ಅಂತಂದರೆ, ಈ ಹಾಡಿನಲ್ಲಿ ಕೆಲವು ಪೋರ್ಷನಲ್ಲಿ ಕಲರ್ ವಾಟರ್ಸ್ ಬರಬೇಕು, ಸ್ಕ್ರೀನ್ ಮೇಲೆ ಕಲರ್ಫುಲ್ ಆಗಿರಬೇಕು, ಎಲ್ಲ ಕಲರ್ ವಾಟರ್ಸ್ ತುಂಬಿಸಿ ಅಂದ್ಬಿಟ್ಟು ಫಸ್ಟ್ ಡೇ ಶೂಟ್ ಮಾಡಿದ್ದಾರೆ. ಅವಾಗೆಲ್ಲ ಟೆಕ್ನಾಲಜಿ ಇಷ್ಟು DI ಅಂತಾಗಲಿ CG ಅಂತಾಗಲಿ ಎಲ್ಲ ಇರಲಿಲ್ಲ. ನಾವು ಏನು ಶೂಟ್ ಮಾಡ್ತೀವಿ ಅದನ್ನು ಎಡಿಟ್ ಮಾಡಿ ಫುಟೇಜ್ನ ನಾವು ಡೆವಲಪ್ ಮಾಡಿ ರಶ್ನ ನೋಡಬೇಕಾಗಿತ್ತು. ಹಾಗೆ ಸಾಂಗ್ ಮಾಡಿಬಿಟ್ಟು ರಶ್ ನೋಡಿದ್ದಾರೆ ಒನ್ ಡೇ ಶೂಟ್ ಮಾಡಿ. ರವಿ ಸರ್ ಏನು ಬೇಕೋ ಅದು ಕಾಣಿಸ್ಲಿಲ್ಲ ಸ್ಕ್ರೀನಲ್ಲಿ. ಆ ಕಲರ್ಸ್ಗಳ ಆ ಕಲರ್ ವಾಟ್ರ್ ಏನು ತುಂಬಿಸಿದ್ರು ಆ ಡೆಪ್ತ್ ಅವರು ಕಾಣಿಸ್ಲಿಲ್ಲ. ಇಮಿಡಿಯೇಟಾಗಿ ರವಿ ಸರ್ ಏನು ಹೇಳಿದ್ದಾರೆ, ಇಲ್ಲ ಟೋರಿನೋ ಬಾಟ್ಲುಗಳನ್ನ ತರಿಸ್ಕೊಳ್ಳೋಣ. ಟೋರಿನೋನಲ್ಲೇ ಒಂದು ಬಾಟ್ಲಲ್ಲೇ ಒಂದು ಆವಾಗ ಟೋರಿನೋ ಅಂತ ಡ್ರಿಂಕ್ ಬರ್ತಿತ್ತು, ನಿಮಗೆಲ್ಲ ಗೊತ್ತಿದ್ರೆ. ಆ ಫ್ಯಾಕ್ಟ್ರಿ ಮೈಸೂರು ರೋಡ್ನಲ್ಲಿತ್ತು, ಅಲ್ಲಿಂದ ತರಿಸ್ಬಿಡೋಣ. ಅದನ್ನೇ ಕಲರ್ ವಾಟ್ರಾಗಿ ಹಾಕೋಣ ಅಂತ ಹೇಳಿ ಟೋರಿನೋ ಫ್ಯಾಕ್ಟ್ರಿಯಿಂದ ಲಾಟ್ ಕೂಲ್ ಡ್ರಿಂಕ್ ಬಾಟ್ಲುಗಳು ಬಂದಂತೆ. ನಾನು ಆ ಫೋಟೋಗಳು ಕೂಡ ಡಿಸ್ಪ್ಲೇ ಮಾಡ್ತೀನಿ. ಆ ಹಾಡಿನಲ್ಲಿ ಅದನ್ನು ಬಳಸಿ ಒಂದು ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಬಳಸಿರುವಂಥ ಕಲರ್ ವಾಟ್ರಲ್ಲ, ರಿಯಲ್ ಟೋರಿನೋ ಆರೆಂಜ್ ಜ್ಯೂಸು ಶೂಟ್ ಮಾಡ್ತಾಯಿದ್ದಾರೆ. ಶೂಟ್ ಮಾಡ್ತಾ ಇರಬೇಕಾದ್ರೆ ಡಿಸೆಂಬರ್ ಸೀಸನ್ ಅದು. ನಿಮಗೆಲ್ಲ ಗೊತ್ತಿರೋಂಗೆ ಬೆಂಗಳೂರಿನವಾಗ ಗಾರ್ಡನ್ ಸಿಟಿ ಅಂತಾರೆ ಹೇಳೋರು, ಊಟಿ ಥರ ಇರೋದು, ತುಂಬ ಚಳಿ ಇತ್ತಂತೆ. ಈ ಹಾಡಿನ ಒಂದು ಪೋರ್ಷನ್ನಲ್ಲಿ ರೈನ್ ಎಫೆಕ್ಟ್ ಬರುತ್ತೆ. ನಾನು ಅದಕ್ಕೆ ಆ ರೈನ್ ಲಿಂಕ್ನ ಅದಕ್ಕೆ ತೊಗೊಂಡಿದ್ದೆ ಸ್ಟಾರ್ಟಿಂಗ್. ಅವಾಗ ಆ ರೈನ್ ಎಫೆಕ್ಟ್ ಮಾಡಬೇಕಾದ್ರೆ ನಾನು ಆಗಲೇ ತಿಳಿಸ್ದಾಗೆ ಅಂಬಿಕಾ ಅವ್ರ ಸಿಸ್ಟರ್ ರಾಧಾ ಮೇಡಮ್ ಅವರು ಆ ಚಳಿ ಇರೋದ್ರಿಂದ ಆ ರೈನ್ ಎಫೆಕ್ಟು ತಣ್ಣೀರಲ್ಲಿ ಮಾಡೋದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡಿದ್ರಂತೆ. ರವಿ ಸರ್ನ ಕ್ರೇಜಿ ಸ್ಟಾರ್ ಅನ್ನೋದು ಅದಕ್ಕೇ ಸುಮ್ಮನೆ ಅಲ್ಲ. ಇಮಿಡಿಯೇಟಾಗಿ ರೈನ್ ಎಫೆಕ್ಟ್ಗೆ ನನಗೆ ಗೊತ್ತಿರೋಂಗೆ ಅವತ್ತಿನ ದಿವಸದಲ್ಲಿ ಅದೇ ಪ್ರಥಮ. ರೈನ್ ಎಫೆಕ್ಟ್ಗೆ ಹಾಟ್ ವಾಟರ್ ರೈನ್ ಎಫೆಕ್ಟ್ ಮಾಡಿಸಿದಾರಂತೆ. ಹಾಡಲ್ಲಿ ರೈನ್ ಎಫೆಕ್ಟ್ ಇದು ಒಂದು ಪೋರ್ಷನ್ ಬರುತ್ತೆ, ಅದು ಬಿಸಿ ನೀರಿನ ಮಳೆ. ಬಿಸಿನೀರಿನ ಮಳೆಯಲ್ಲಿ ಹಾಡನ್ನ ಶೂಟ್ ಮಾಡಿರೋದು. ಅದಕ್ಕೆ ಕ್ರೇಜಿ ಸ್ಟಾರ್ ಅಂತ ಕರೆಯೋದು, ರವಿ ಸರ್ನ ಕನಸುಗಾರ ಅಂತ ಕರೆಯೋದು. ನಿಜಕ್ಕೂ ಈ ಕಥೆಗಳೆಲ್ಲ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು, ಇದು ಮಾಡಿದೆ. ಹಾಡು 2 ಲೈನ್ ಹಾಡಿಸಿದೆ ನನ್ನ ಮಗಳ ಹತ್ರ. ನನಗಂತೂ ಇನ್ನೊಂದು 2 ಲೈನ್ ಆ ಹಾಡನ್ನ ಕೇಳಬೇಕು ಅನ್ನಿಸ್ತಿದೆ. ಸೊ ನನ್ನ ಮಗಳಿಂದ ಅದೇ ಹಾಡು ಇನ್ನೊಂದು 2 ಲೈನ್. ಮಗಳೇ, ಆ ಹಾಡು ಫುಲ್ ಪಲ್ಲವಿ ಹಾಡ್ಕಂದ. ಆಕಾಶ ನೀನಾದರೆ ಆ ತಾರೆ ನಾನಾಗುವೆ. ಬಳ್ಳಿಲಿ ಹೂವು ಒಂದಾದ ಹಾಗೆ ನಿನ್ನನ್ನು ಸೇರಿ ಎಂದೆಂದು ಹೀಗೆ ಬಾಳೆಲ್ಲ ಆನಂದವೋ. ಥ್ಯಾಂಕ್ ಯು. ಈ ಹಾಡು ನನ್ನ ಮಗಳು ಹೇಳಿದ್ದು ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ನಾನು ಹೇಳಿದ ಕಥೆನೂ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಕಮೆಂಟ್ ಮಾಡಿ. ನಿಮ್ಮ ರಘುರಾಮ್ ಅಲ್ಲಿ ಬಂದು ಡೈರೆಕ್ಟಾಗಿ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ರಘುರಾಮ್ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಸತ್ಯಗಳನ್ನ ನಿಮ್ಮ ಮುಂದೆ ಹೇಳೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಲವ್ ಯು ಆಲ್.